ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ವಿನೋದ್ ಕುಮಾರ್ KM. ಸ್ನೇಹಿತರೆ, ಆಫ್ಟರ್ ಲಾಂಗ್ ಟೈಮ್ ವಿಡಿಯೋನ ಮಾಡ್ತಾ ಇದ್ದೀನಿ. ಬಿಕಾಸ್ ಸೆಕೆಂಡ್ PUC ಎಕ್ಸಾಮ್ಸ್ಗಳು ಸ್ಟಾರ್ಟ್ ಆಗ್ತಾ ಇದೆ. ನಾನು ಕೂಡ 2019ರಲ್ಲಿ ಸೆಕೆಂಡ್ PUC ಎಕ್ಸಾಮ್ನ ಬರೆದಿದ್ದೆ. 90% ಮೇಲೇನೆ ಸ್ಕೋರ್ ಮಾಡಿದ್ದೆ. ಹಾಗೂ ನನ್ನ ಈ ಯೂಟ್ಯೂಬ್ ಕೆರಿಯರ್ನಲ್ಲಿ ಬಹಳಷ್ಟು ವಿದ್ಯಾರ್ಥಿಗಳಿಗೆ ಗೈಡ್ ಕೂಡ ಮಾಡಿದ್ದೀನಿ. ಆ್ಯಂಡ್ ಹಲವಾರು ವಿದ್ಯಾರ್ಥಿಗಳು ಕೂಡ ಚೆನ್ನಾಗಿ ಸ್ಕೋರ್ ಮಾಡಿದ್ದಾರೆ. ಸೊ ಈ ಒಂದು ಲಾಸ್ಟ್ ಮಿನಿಟ್ ಟಿಪ್ಸ್ನ ಕೊಟ್ಟು ಈ ವರ್ಷ ಎಕ್ಸಾಮ್ನ ಬರೀತಿರೋಂಥ ವಿದ್ಯಾರ್ಥಿಗಳಿಗೆ ಹೆಲ್ಪ್ ಆಗಲಿ ಅಂತ ಈ ವಿಡಿಯೋನ ಮಾಡ್ತಾ ಇದ್ದೀನಿ. ಸ್ನೇಹಿತರೆ, ಟೈಮ್ ವೇಸ್ಟ್ ಮಾಡೋದು ಬೇಡ, ಬನ್ನಿ ವಿಡಿಯೋನ ಶುರು ಮಾಡೋಣ. ಸ್ನೇಹಿತರೆ, ಮೊದಲನೇದಾಗಿ ನೀವು ಈ ಒಂದು ಎಕ್ಸಾಮ್ ಸೆಷನಲ್ಲಿ ಅಂದರೆ ಎಕ್ಸಾಮ್ ಟೈಮ್ನಲ್ಲಿ ಫೋಕಸ್ ಆಗಿರೋದನ್ನು ಕಲೀರಿ. ಮೊದಲನೇ ಟಿಪ್ ಏನಪ್ಪ ಅಂದರೆ ಫೋಕಸ್. ಈಗಿನ ಕಾಲದಲ್ಲಿ ಬಹಳಷ್ಟು ವಿದ್ಯಾರ್ಥಿಗಳಿಗೆ ಪ್ರಾಬ್ಲಮ್ ಏನಪ್ಪ ಅಂದರೆ ಡಿಸ್ಟ್ರಾಕ್ಷನ್ಸ್ ಜಾಸ್ತಿ ಆಗಿದೆ. ನಿಮ್ಮದಲ್ಲಿ ಟ್ಯಾಲೆಂಟ್ ಇರಲಿ, ನೀವು ಓದೋದಾಗಿರಲಿ, ನೀವು ನೆನ್ಪಿಟ್ಕೊಳೋದಾಗಿರಲಿ, ಎಲ್ಲ ಶಕ್ತಿ ಇದ್ದರೂ ಕೂಡ ನೀವು ಡಿಸ್ಟ್ರಾಕ್ಷನ್ಗೆ ಒಳಗಾಗಿದ್ರೆ ನೀವು ಚೆನ್ನಾಗಿ ಸ್ಕೋರ್ ಮಾಡೋಕ್ಕೆ ಆಗೋದಿಲ್ಲ, ಚೆನ್ನಾಗಿ ಓದೋಕ್ಕೂ ಕೂಡ ಆಗೋದಿಲ್ಲ. ಯಾಕಪ್ಪ ಅಂದರೆ ನೀವು ಫಾರ್ ಎಕ್ಸಾಂಪಲ್ ನೀವು ಮೊಬೈಲ್ಗೆ ಅಡಿಕ್ಟ್ ಆಗಿದ್ರೆ ಮೊಬೈಲ್ ಯೂಸ್ ಮಾಡ್ಕೊತಾನೆ ನಿಮ್ಮ ಟೈಮ್ಸ್ ವೇಸ್ಟ್ ಮಾಡ್ತಾ ಇರ್ತೀರಿ, ನಿಮ್ಗೆ ಅದು ಗೊತ್ತೂ ಆಗೋದಿಲ್ಲ. ಯಾಕಪ್ಪ ಅಂದರೆ ನೀವು ಅಷ್ಟೊಂದು ಅಡಿಕ್ಷನ್ಗೆ ಅಡಿಕ್ಟ್ ಆಗಿರ್ತೀರಿ. ಡಿಸ್ಟ್ರಾಕ್ಷನ್ಗೆ ಅಡಿಕ್ಟ್ ಆದರೆ ನಿಮಗೆ ಓದೋಕೆ ಆಗೋಲ್ಲ. ಹಾಗಾಗಿ ಈ ಒಂದು ಟೈಮ್ನಲ್ಲಿ ಅಂದರೆ ಮಾರ್ಚ್ 1ನೇ ತಾರೀಕಿಂದ ನಿಮ್ಮ ಎಕ್ಸಾಮ್ ಸ್ಟಾರ್ಟ್ ಆಗ್ತಾ ಇದೆ. ಸೊ ಎಕ್ಸಾಮ್ ಮುಗಿಯೋವರೆಗೂ ನೀವು ಯಾವುದೇ ರೀತಿ ಸೋಷಿಯಲ್ ಮೀಡಿಯಾಗಳನ್ನು ಟೈಮ್ ವೇಸ್ಟ್ ಮಾಡೋದನ್ನು ಕಡಿಮೆ ಮಾಡಿ, ಯೂಸೇ ಮಾಡೋಕ್ಕೆ ಹೋಗಬೇಡಿ. ಸಾಧ್ಯ ಆದರೆ ಬಿಟ್ಬಿಡಿ. ಯಾಕಪ್ಪ ಅಂದರೆ ನಿಮಗೆ ಫೋಕಸ್ ಇಂಪ್ರೂವ್ ಮಾಡ್ಕೊಳ್ಳಿ. ಫೋಕಸ್ ಇಂಪ್ರೂವ್ ಆದರೆ ಕಾನ್ಸಂಟ್ರೇಷನ್ ಇಂಪ್ರೂವ್ ಆಗುತ್ತೆ. ಕಾನ್ಸಂಟ್ರೇಷನ್ ಇಂಪ್ರೂವ್ ಆದರೆ ನೀವು ಓದಿದ್ದು ನಿಮಗೆ ನೆನಪುತ್ತೆ, ನಿಮಗೆ ಓದೋಕ್ಕೆ ಟೈಮ್ ಸಿಗುತ್ತೆ. ಮೊದಲನೇದಾಗಿ. ಎರಡನೇದಾಗಿ ಬರುತ್ತೆ ಕಾನ್ಫಿಡೆಂಟ್ ಆಗಿರಿ. ಭಾಳಷ್ಟು ವಿದ್ಯಾರ್ಥಿಗಳು ಏನಪ್ಪ ಅಂದರೆ ಕಮೆಂಟ್ ಕೂಡ ಮಾಡ್ತಾ ಇರ್ತಾರೆ, ಬ್ರೋ ನಾನೆಲ್ಲ ಓದ್ತಾ ಇದ್ದೀನಿ ಬ್ರೋ, ಆದರೆ ನನಗೆ ನೆನಪು ಉಳಿತಾ ಇಲ್ಲ, ನನಗೆ ಭಯ ಆಗ್ತಾ ಇದೆ, ಈ ರೀತಿ ಆಗ್ತಾ ಇರ್ತಾರೆ. ಆ ರೀತಿ ಭಯ ಪಟ್ಕೊಳಕ್ಕೆ ಹೋಗ್ಬೇಡಿ, ಕಾನ್ಫಿಡೆಂಟ್ ಆಗಿರಿ. ಯಾಕಪ್ಪ ಅಂದರೆ ಇವಾಗ ಇನ್ನೂ ಎಕ್ಸಾಮ್ ಮುಂಚೆ ಇದ್ದೀರಿ, ಸ್ವಲ್ಪ ಜಾಸ್ತಿ ಭಯ ಇರುತ್ತೆ. ಹಾಗಾಗಿ ನೀವು ಓದಿದ್ದು ನಿಮಗೆ ನೆನಪು ಬರದೇ ಇರ್ಬೋದು. ಬಟ್ ನೀವು ಎಕ್ಸಾಮ್ ಟೈಮ್ನಲ್ಲಿ ಅದೆಲ್ಲ ನೆನಪು ಬಂದೇ ಬರುತ್ತೆ. ಎಕ್ಸಾಮ್ ಟೈಮ್ನಲ್ಲಿ ನೀವು ಬರೆಯೋಕ್ಕೆ ಕುಂತಾಗ ನಿಮಗೆ ಪ್ರತಿಯೊಂದು ಕೂಡ ನೆನಪು ಬರುತ್ತೆ. ನೀವು ಓದಿದ್ದು ಯಾವತ್ತೂ ವೇಸ್ಟ್ ಆಗೋದಿಲ್ಲ. ನಿಮ್ಮ ಸಿಲೆಬಸ್ ಕಂಪ್ಲೀಟ್ ಮಾಡಿ, ರಿವಿಷನ್ ಮಾಡಿ, ನೀವು ಓದಿದ್ದು ನಿಮಗೆ ಎಕ್ಸಾಮ್ ಟೈಮ್ನಲ್ಲಿ ನೆನಪು ಬಂದೇ ಬರುತ್ತೆ. ಹಾಗಾಗಿ ಕಾನ್ಫಿಡೆಂಟ್ ಆಗಿರಿ. ಕಾನ್ಫಿಡೆಂಟ್ ಆಗಿದ್ದವನು ಚೆನ್ನಾಗಿ ಎಕ್ಸಾಮ್ ಮಾಡ್ತಾನೆ. ನೀವು ಭಯ ಪಟ್ಕೊಂಡಿದ್ರೆ ಎಕ್ಸಾಮ್ನಲ್ಲೂ ಭಯ ಪಟ್ಟರೆ ನಿಮಗೆ ಓದಿದ್ದು ನೆನಪು ಬರಲ್ಲ. ಸೊ ಹಾಗಾಗಿ ಕಾನ್ಫಿಡೆಂಟ್ ಆಗಿರಿ, ಎಲ್ಲ ನೆನಪು ಬರುತ್ತೆ. ಮೂರನೇ ಟಿಪ್ ಬರುತ್ತೆ, ಆದಷ್ಟು ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ನ ರೆಫರ್ ಮಾಡಿ. ಈ ಸತೆ 3 ಮಾಡೆಲ್ ಕ್ವಶನ್ ಪೇಪರ್ಸ್ನ ಬಿಟ್ಟಿದ್ದಾರೆ PU ಬೋರ್ಡಿಂದ. ಆ 3 ಮಾಡೆಲ್ ಕ್ವಶನ್ ಪೇಪರ್ಗಳನ್ನು ನಿಮ್ಮ ಸಿಲೆಬಸ್ ಕಂಪ್ಲೀಟ್ ಆದಮೇಲೆ ಸಾಲ್ವ್ ಮಾಡಿ. ಆ 3 ಕ್ವಶನ್ ಪೇಪರಲ್ಲಿ ಕೊಟ್ಟಂಥ ಕ್ವಶನ್ಸ್ ಕೂಡ ಇಂಪಾರ್ಟೆಂಟು. ಅದರಲ್ಲಿ ಕೆಲವೊಂದು ರಿಪೀಟ್ ಕೂಡ ಆಗ್ಬೋದು, ಚಾನ್ಸಸ್ ಇದೆ. ಹಾಗಾಗಿ ಅದನ್ನು ನೋಡ್ಕೊಳ್ಳಿ. ಮತ್ತು ಪ್ರೀವಿಯಸ್ ಇಯರ್ ಕ್ವಶನ್, ನಾನು 2019ರಲ್ಲಿ ಬರೆದಿದ್ದ ಸಿಲೆಬಸ್ಸೇ ಇವಾಗೂ ಅದೇ ಸಿಲೆಬಸ್ಸೇ ಇದೆ. ಸೊ ಹಾಗಾಗಿ ನಿಮಗೆ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಕೂಡ ಸಿಗುತ್ತೆ. ನಿಮಗೆ ಸ್ವಲ್ಪ ಕ್ವಶನ್ ಪೇಪರ್ ಪ್ಯಾಟರ್ನ್ ಚೇಂಜ್ ಮಾಡಿದ್ದಾರೆ ಅಷ್ಟೇ. ಆ ಕ್ವಶನ್ ಪೇಪರ್ ಪ್ಯಾಟರ್ನ್ ಚೇಂಜ್ ಮಾಡಿದ್ರು ಕೂಡ ಅದಕ್ಕೂ ಕೂಡ ನಿಮಗೆ ಬೇಸ್ ಆಗಿರುವಂಥ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಸಿಗ್ತವೆ. ಫಾರ್ ಎಕ್ಸಾಂಪಲ್, ನೀವು ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಕೇಳಿದರೆ, ಕೋವಿಡ್ ಟೈಮಲ್ಲಿ ಒಂದು ಬ್ಯಾಚ್ ಫುಲ್ ಮಲ್ಟಿಪಲ್ ಚಾಯ್ಸ್ ಕ್ವಶನ್ನೇ ನಡೆಸಿದ್ದಾರೆ. ಆ ಕ್ವಶನ್ ಪೇಪರ್ನ ತಗೊಳ್ಳಿ. ನೀವು ಸಾಧ್ಯವಾದಷ್ಟು ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ರೆಫರ್ ಮಾಡೋದ್ರಿಂದ ನಿಮಗೆ ಯಾವ ರೀತಿ ಕ್ವಶನ್ಸ್ ಬರುತ್ತೆ ಅನ್ನೋದು ನಿಮಗೆ ಗೊತ್ತಾಗುತ್ತೆ. ಎರಡನೇದಾಗಿ, ಕೆಲವೊಮ್ಮೆ ಬೋರ್ಡ್ ಅವರು ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ನೋಡಿ ಸೇಮ್ ಟು ಸೇಮ್ ಕ್ವಶನ್ ಪೇಪರ್ ರಿಪೀಟ್ ಮಾಡಿಬಿಡ್ತಾರೆ. ಕ್ವಶನ್ ಪೇಪರ್ ರಿಪೀಟ್ ಆಗಲ್ಲ, ಕ್ವಶನ್ಸ್ ರಿಪೀಟ್ ಆಗ್ತವೆ. ಕೆಲವೊಂದು ಕ್ವಶನ್ಗಳು ಡೈರೆಕ್ಟ್ ರಿಪೀಟ್ ಆಗಿಬಿಡ್ತವೆ. ಹಾಗಾಗಿ ಪ್ರೀವಿಯಸ್ ಇಯರ್ ಕ್ವಶನ್ ಇಸ್ ವೆರಿ ಇಂಪಾರ್ಟೆಂಟ್. ನಾಲ್ಕನೇದು ಬರುತ್ತೆ, ಸ್ಮಾರ್ಟ್ ಆಗಿ ಸ್ಟಡಿ ಮಾಡಿ. ಸ್ಮಾರ್ಟ್ ಆಗಿ ಸ್ಟಡಿ ಅಂದ್ರೆ ಏನಪ್ಪ ಅಂದ್ರೆ, ನಿಮ್ಮ ಕಾಲೇಜಲ್ಲಿ ನಿಮ್ಮ ಲೆಕ್ಚರರ್ಸ್ ಪಾಠ ಮಾಡುವಾಗ ಕೆಲವೊಂದು ಹೇಳಿರ್ತಾರೆ, ಇದು ಇಂಪಾರ್ಟೆಂಟ್, ಇದನ್ನು ನೋಡ್ಕೊಳ್ಳಿ, ಇದು ಬಹಳ ಇಂಪಾರ್ಟೆಂಟ್, ಈ ಪ್ರಶ್ನೆ ಬಂದೇ ಬರುತ್ತೆ, ಈ ರೀತಿ ನಿಮಗೆ ಹೇಳಿರ್ತಾರೆ. ಆ್ಯಂಡ್ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ನ ನೀವು ನೋಡಿದ ತಕ್ಷಣ ನಿಮ್ಗೆ ಗೊತ್ತಾಗುತ್ತೆ, ಈ ಪಾಠದಿಂದ ಈ ಕ್ವಶನ್ ಬಂದೇ ಬರುತ್ತೆ, ಈ ಪಾಠದಿಂದ ಕ್ವಶನ್ಸ್ ಬಂದೇ ಬರ್ತವೆ, ಅದು ಇಂಪಾರ್ಟೆಂಟ್ ಪಾಠ, ಅದು ಇಂಪಾರ್ಟೆಂಟ್ ಲೆಸನ್ ಅಂಥ ಲೆಸನ್ಸ್ಗಳನ್ನು ದಯಮಾಡಿ ಆದಷ್ಟು ಓದಿ ರಿವಿಷನ್ನ ಮಾಡಿಕೊಳ್ಳಿ. ಕೆಲವೊಂದು ಲೆಸನ್ಸ್ ಇರ್ತವೆ, ಕೆಲವೊಂದು ಪಾಠಗಳಿರ್ತವೆ, ಅವೇನಪ್ಪ ಅಂದರೆ ನಿಮಗೆ ಯಾವುದೇ ರೀತಿ ಅದರಲ್ಲಿ ಕ್ವಶನ್ಸ್ ಬರ್ತಾ ಇರಲ್ಲ, ಜಾಸ್ತಿ ಕ್ವಶನ್ಸ್ ಬರ್ತಾ ಇರಲ್ಲ. ಅಂಥ ಚಾಪ್ಟರ್ಸ್ಗಳನ್ನು ಐಡೆಂಟಿಫೈ ಮಾಡಿ ಅದಕ್ಕೆ ಜಾಸ್ತಿ ಫೋಕಸ್ ಮಾಡೋಕೆ ಹೋಗ್ಬೇಡಿ. ಯಾವ ಲೆಸನ್ಸಿಂದ ಅತಿ ಹೆಚ್ಚು ಕ್ವಶನ್ಸ್ಗಳು ಬರ್ತಾ ಇದ್ದಾವೋ ಅಂಥ ಚಾಪ್ಟರ್ಸ್ನ ಐಡೆಂಟಿಫೈ ಮಾಡಿ ಅವನ್ನ ಜಾಸ್ತಿ ಫೋಕಸ್ ಮಾಡಿ ಓದಿ. ಓಕೆ, ನೆಕ್ಸ್ಟ್ ಟಿಪ್ ಬರುತ್ತೆ. ನೆಕ್ಸ್ಟ್ ಟಿಪ್ ಬಂದ್ಬಿಟ್ಟು ಸಿಲೆಬಸ್ ಕಂಪ್ಲೀಷನ್ ಮಾಡಿ ಆ್ಯಂಡ್ ಅಟ್ಲೀಸ್ಟ್ 2 ರಿವಿಷನ್ ಮಾಡಿ. ಬಹಳಷ್ಟು ವಿದ್ಯಾರ್ಥಿಗಳೇನಪ್ಪ ಅಂದ್ರೆ ಸಿಲೆಬಸ್ಸೇ ಕಂಪ್ಲೀಟ್ ಮಾಡಲ್ಲ.
ಸಿಲೆಬಸ್ಸೇ ಕಂಪ್ಲೀಟ್ ಮಾಡಲ್ಲ, ಕೇಳಿದ್ರೆ ಬ್ರೋ 80/80 ಬರ್ಬೇಕು ಬ್ರೋ, ಹೆಂಗೆ ಹೇಳಿ? ನೀವು ಆದಷ್ಟು ಸಿಲೆಬಸ್ನ ಕಂಪ್ಲೀಟ್ ಮಾಡೋಕ್ಕೆ ನೋಡ್ಬೇಕು. ಯಾಕಪ್ಪ ಅಂದರೆ 1 ಟೈಮ್ ಆರ್ 2 ಟೈಮ್ ನೀವು ಸಿಲೆಬಸ್ ಓದಿದ್ರೆ ನಿಮಗೆ ಅದ್ರ ಆಳ ಗೊತ್ತಾಗುತ್ತೆ, ಅದರಲ್ಲಿ ಇರೋದು ಗೊತ್ತಾಗುತ್ತೆ. ಅಕಸ್ಮಾತ್ ಏನಾದರೂ ಕ್ವಶನ್ ಬಂದರೂ ಕೂಡ ನಿಮಗೆ ಅದ್ರ ಸ್ಟೋರಿ ಆದ್ರೂ ಗೊತ್ತಿದ್ರೆ ನೀವು ಏನಾದರೂ ಬರ್ತೀರಿ. ನೀವು ಸಿಲೆಬಸ್ ಓದೇ ಇಲ್ಲ, ಅದನ್ನು 1 ಟೈಮೂ ಓದೇ ಇಲ್ಲ, ಲೆಸನ್ನೇ ನೋಡಿಲ್ಲ ಅಂದರೆ ನಿಮ್ಗೆ ಏನೂ ನೆನಪು ಬರಲ್ಲ. ಸೊ ಹಾಗಾಗಿ ಸಾಧ್ಯವಾದಷ್ಟು ಅದನ್ನು 1 ಟೈಮ್ ಓದಿ. ನಾನು ಹೇಳಿದ್ನಲ್ಲ, ಇಂಪಾರ್ಟೆಂಟ್ ಚಾಪ್ಟರ್ಸ್ಗಳನ್ನು ಯಾವುದೇ ರೀತಿ ಬಿಡಕ್ಕೆ ಹೋಗ್ಬೇಡಿ. ಈ ಚೆನ್ನಾಗಿ ಓದ್ಕೊಳ್ಳಿ, ಅವನ್ನ ಚೆನ್ನಾಗಿ ಓದ್ಕೊಂಡು ಆಲ್ಮೋಸ್ಟ್ ಆಲ್ ಎಲ್ಲ ಸಿಲೆಬಸ್ನ ಮಿನಿಮಮ್ ಖುಷಿ 2 ಟೈಮ್ಸ್ನ ರಿವಿಷನ್ ಮಾಡಿ. ಅಂದರೆ 2 ರಿವಿಷನ್ ಆಗಬೇಕು. 2 ರಿವಿಷನ್ ಆದರೆ ನೀವು ಓದಿದ್ದು ನಿಮಗೆ ಮರೆಯಲ್ಲ. 100% ನೀವು ಎಕ್ಸಾಮ್ನಲ್ಲಿ ಚೆನ್ನಾಗಿ ನೆನ್ಪಿಟ್ಕೊಂಡು ಬರಿಬೋದು. ನೆಕ್ಸ್ಟ್ ಟಿಪ್ ಬಂದ್ಬಿಟ್ಟು ಹ್ಯಾಂಡ್ ರೈಟಿಂಗ್. ಭಾಳಷ್ಟು ವಿದ್ಯಾರ್ಥಿಗಳೇನೆಂದರೆ ಚೆನ್ನಾಗಿ ಓದಿರ್ತಾರೆ, ಬಟ್ ಪೇಪರ್ ಪ್ರೆಸೆಂಟೇಷನ್ ಸ್ಕಿಲ್ಸ್ ಗೊತ್ತಿರಲ್ಲ, ಹ್ಯಾಂಡ್ ರೈಟಿಂಗ್ ಬರೆಯೋದು ಗೊತ್ತಿರಲ್ಲ. ಈ ರೀತಿ ಮಾಡೋದ್ರಿಂದ ನಿಮ್ಮ ಸ್ಕೋರ್ ಕಡಿಮೆ ಆಗುತ್ತೆ. ನೀವೆಲ್ಲ 80ಕ್ಕೆ 80 ಮಾರ್ಕ್ಸ್ ಕೂಡ ಚೆನ್ನಾಗಿ ಬರೆದು ಬಂದರೂ ಕೂಡ ನಿಮಗೆ ಸ್ಕೋರ್ ನೋಡಿದರೆ 60, 65, 70 ಬಂದಿರುತ್ತೆ. ಯಾಕಪ್ಪ ಅಂದರೆ ನಿಮ್ಮ ಹ್ಯಾಂಡ್ ರೈಟಿಂಗ್ ನೀಟಾಗಿರಲ್ಲ. ನಿಮ್ಮ ಹ್ಯಾಂಡ್ ರೈಟಿಂಗ್ ನೀಟಾಗಿಲ್ಲ ಅಂದರೆ ನಿಮ್ಮ ಆನ್ಸರ್ಸ್ ಯಾರೂ ಓದಲ್ಲ. ಸುಮ್ಮನೆ ಫಾರ್ ಎಕ್ಸಾಂಪಲ್ 3 ಮಾರ್ಕ್ಸ್ ಪ್ರಶ್ನೆಗೆ ಸೈನ್ ಮಾಡ್ತಾರೆ, 1 ಮಾರ್ಕ್ಸ್ 2 ಮಾರ್ಕ್ಸ್ ಹಾಕಿ ಮುಂದೆ ಹೋಗ್ಬಿಡ್ತಾರೆ. ಸೊ ಈ ರೀತಿ ನಿಮ್ಗೆ ಆಗಬಾರ್ದು ಅಂದರೆ ನಿಮ್ಮ ಹ್ಯಾಂಡ್ ರೈಟಿಂಗ್ನ ಇಂಪ್ರೂವ್ ಮಾಡ್ಕೊಳ್ಳಿ. ನಾನು ಆಲ್ರೆಡಿ ಅದಕ್ಕೊಂದು ವಿಡಿಯೋ ಮಾಡಿದ್ದೀನಿ, ಹೌ ಟು ಇಂಪ್ರೂವ್ ಯುವರ್ ಹ್ಯಾಂಡ್ ರೈಟಿಂಗ್ ಅಂತ. ಆ ವಿಡಿಯೋನ ಐ ಬಾಕ್ಸ್ನಲ್ಲಿ ಅಥವಾ ಕಮೆಂಟ್ ಬಾಕ್ಸ್ನಲ್ಲಿ ಲಿಂಕ್ ಕೂಡ ಕೊಟ್ಟಿರ್ತೀನಿ, ಅದನ್ನು ಕೂಡ ನೋಡಿ, ನಿಮಗೆ ಹೆಲ್ಪ್ ಆಗುತ್ತೆ. ನೆಕ್ಸ್ಟ್ ಟಿಪ್ ಬಂದ್ಬಿಟ್ಟು ಯುಟಿಲೈಸ್ ಟೈಮ್. ಎಕ್ಸಾಮ್ನಲ್ಲಿ ಟೈಮ್ ಯುಟಿಲೈಸ್ ಮಾಡೋದು ಬಹಳ ಇಂಪಾರ್ಟೆಂಟ್. ನಿಮಗೆ 2 hours 45 minutes ಸಿಗುತ್ತೆ. ಸೊ ಅದನ್ನು ಚೆನ್ನಾಗಿ ಯೂಸ್ ಮಾಡ್ಕೊಳ್ಳಿ. ಆ್ಯಂಡ್ ಅದ್ರ ಜೊತೆಗೇ ನಿಮಗೆ ಬಿಟ್ವೀನ್ ಎಕ್ಸಾಮ್ಸ್ ಕೂಡ 2 to 3 days ನಿಮಗೆ ಗ್ಯಾಪ್ ಸಿಗುತ್ತೆ. ಆ 2 to 3 days ಆರ್ ಕೆಲವೊಂದು ಎಕ್ಸಾಮ್ಸ್ಗೆ ಜಾಸ್ತಿ ಗ್ಯಾಪ್ ಇದೆ, ಅಂಥ ಗ್ಯಾಪ್ ಇರೋ ಒಂದು ಟೈಮಲ್ಲಿ ಚೆನ್ನಾಗಿ ಸ್ಟಡಿ ಮಾಡಿ. ನೆಕ್ಸ್ಟ್ ಸಬ್ಜೆಕ್ಟ್ ಯಾವುದಿದೆ ಅದನ್ನು ಚೆನ್ನಾಗಿ ಸ್ಟಡಿ ಮಾಡಿ. ಆ ಗ್ಯಾಪ್ ಟೈಮ್ನ ವೇಸ್ಟ್ ಮಾಡೋಕೆ ಹೋಗ್ಬೇಡಿ. ಎಕ್ಸಾಮ್ ಬಂದಿದ್ದಂಗೆ ರೆಸ್ಟ್ ಮಾಡಿ, ನೆಕ್ಸ್ಟ್ ಡೇಯಿಂದ ನೀವು ಮತ್ತೆ ಸ್ಟಾರ್ಟ್ ಮಾಡಬೇಕು ಓದೋಕ್ಕೆ. ಸಿಲೆಬಸ್ ಕಂಪ್ಲೀಟ್ ಆದರೂ ರಿವಿಷನ್ ಮಾಡಿದ್ರೆ ಮತ್ತೆ ಇನ್ನೊಂದ್ಸತಿ ಆ ಟೈಮ್ನಲ್ಲಿ ಓದಿ ರಿವಿಷನ್ ಮಾಡಬೇಕು. ನೆಕ್ಸ್ಟ್ ಟಿಪ್ ಬಂದ್ಬಿಟ್ಟು, ಯಾಕಪ್ಪ ಅಂದರೆ ಎಕ್ಸಾಮ್ ಇನ್ ಬಿಟ್ವೀನ್ ಟೈಮ್ ಭಾಳ ಇಂಪಾರ್ಟೆಂಟ್. ಅಲ್ಲಿ ನೀವು ಏನು ಓದ್ತಿರೋ ಅದು ಎಕ್ಸಾಮಲ್ಲಿ 100% ನೆನಪು ಬರುತ್ತೆ. ಓಕೆ, ಅದು ನಮ್ಮ ಎಕ್ಸ್ಪೀರಿಯನ್ಸು. ಭಾಳಷ್ಟು ವಿದ್ಯಾರ್ಥಿಗಳು ಅದನ್ನೇ ಮಾಡೋದು. ನೆಕ್ಸ್ಟ್ ಟಿಪ್ ಬಂದ್ಬಿಟ್ಟು ಆದಷ್ಟು PU ಟೆಕ್ಸ್ಟ್ ಬುಕ್ಸ್ನೇ ಓದಿ, ಮೇನ್ ಸೋರ್ಸ್. ಆ್ಯಂಡ್ ನಿಮ್ಮ ನೋಟ್ಸ್ ಮಾಡಿರ್ತೀರಲ್ಲ ಅದನ್ನೇ ಆದಷ್ಟು ಓದಿ. ಭಾಳಷ್ಟು ವಿದ್ಯಾರ್ಥಿಗಳಂದರೆ ಎಕ್ಸಾಮ್ ಟೈಮಲ್ಲಿ ಯಾವುದೋ ಗೈಡ್ ಬಂದಿದೆ, ಅದು ಚೆನ್ನಾಗಿದೆ, ಅದನ್ನು ಓದೋಣ, ಆ ರೀತಿ ಹೋಗ್ತಾರೆ. ಆ ರೀತಿ ಹೋಗೋಕೆ ಹೋಗ್ಬೇಡಿ. PU ಟೆಕ್ಸ್ಟ್ ಬುಕ್ಸ್ ಇದ್ದ ಮೇನ್ ಸೋರ್ಸ್, ಅದರಾಗಿಂದನೇ ಪ್ರಶ್ನೆಗಳು ಬರ್ತವೆ. ನೀವು ನಿಮ್ಮ ಸೋರ್ಸ್ ನೋಟ್ಸ್ ಮಾಡಿಸಿರ್ತಾರೆ, ಆ ನೋಟ್ಸನ್ನೇ ಚೆನ್ನಾಗಿ ಓದ್ಕೊಳ್ಳಿ. ನೋಟ್ಸ್ ಅಂದರೆ ನಿಮ್ಗೆ ಕನ್ಸೈಸ್ ಫಾರ್ಮಲ್ಲಿ ಸಿಕ್ಬಿಡುತ್ತೆ, ಬ್ರೀಫಾಗಿ ಸಿಕ್ಬಿಡುತ್ತೆ. ನೋಟ್ಸ್ ಓದಿದರೆ ಫುಲ್ ಟೆಕ್ಸ್ಟ್ ಬುಕ್ ನೆನ್ಪಿಡುವಂಥ ಅವಶ್ಯಕತೆ ಇರಲ್ಲ, ಕ್ವಶನ್ ಆ್ಯಂಡ್ ಆನ್ಸರ್ ಸಿಕ್ಬಿಡ್ತವೆ. ಸೊ ಹಾಗಾಗಿ ನೋಟ್ಸ್ನ ರೆಫರ್ ಮಾಡಿ. ಟೆಕ್ಸ್ಟ್ ಬುಕ್ನ 1 ಟೈಮ್ ಓದೋದ್ರಿಂದ ನಿಮ್ಗೆ ಏನಾಗುತ್ತೆ ಅಂದರೆ ಮೇನ್ ಕಂಟೆಂಟ್ ಗೊತ್ತಾಗುತ್ತೆ, ನೀವು ಚೆನ್ನಾಗಿ ಬರಿಬೋದು, ನಿಮಗೆ ಔಟ್ ಆಫ್ ಮಾರ್ಕ್ಸ್ ಬರೋಕ್ಕೆ ಕೂಡ ಹೆಲ್ಪ್ ಆಗುತ್ತೆ. ನೆಕ್ಸ್ಟ್ ಲಾಸ್ಟ್ ಟಿಪ್ ಬಂದ್ಬಿಟ್ಟು, ಬಿ ಕಾಮ್, ರಿಲ್ಯಾಕ್ಸ್ಡ್ ಆ್ಯಂಡ್ ಗಿವ್ ಯುವರ್ 100%. ಎಸ್ ಫ್ರೆಂಡ್ಸ್, ಫೈನಲ್ ಟಿಪ್ ಇದು. PU ನಿಮ್ಮ ಲೈಫ್ನಲ್ಲಿ ಸೆಕೆಂಡ್ PUC ಎಕ್ಸಾಮ್ ಬರೆಯೋದು ನೀವು ಒಂದೇ ಸತೆ. ಸೊ ಆದಷ್ಟು ಉಳಿದಿರೋ ಟೈಮ್ನ ಯುಟಿಲೈಸ್ ಮಾಡಿಕೊಂಡು ನಿಮ್ಮ 100% ನಿಮ್ಗೆ ಎಷ್ಟಾಗುತ್ತೋ ಅಷ್ಟು ಎಫರ್ಟ್ ಹಾಕಿ ಓದಿ, ಎಫರ್ಟ್ ಹಾಕಿ ಬರೀರಿ. ನಿಮ್ಮ ಸ್ಕೋರ್ ಕೂಡ ಚೆನ್ನಾಗೇ ಬರುತ್ತೆ. ಎಫರ್ಟ್ಸ್ ಈಕ್ವಲ್ಸ್ ಟು ಸಕ್ಸಸ್. ನೀವು ಚೆನ್ನಾಗಿ ಎಫರ್ಟ್ಸ್ ಹಾಕಿದರೆ ಆ ದೇವರು ನಿಮಗೆ ಒಳ್ಳೆ ಸ್ಕೋರ್ ಕೊಡ್ತಾನೆ, ನಿಮ್ಗೆ ಒಳ್ಳೇದಾಗೇ ಆಗುತ್ತೆ. ಸ್ನೇಹಿತರೆ, ಇದಿಷ್ಟು ನನ್ನ ವಿಡಿಯೋ. ಈ ವಿಡಿಯೋ ನೋಡಿದ್ದಕ್ಕಾಗಿ ನಿಮ್ಗೆಲ್ಲರಿಗೂ ತುಂಬ ಥ್ಯಾಂಕ್ ಯು. ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಆ್ಯಂಡ್ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮಾಡಿ. ಆ್ಯಂಡ್ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ, ಅವ್ರಿಗೂ ಒಳ್ಳೆಯದಾಗಲಿ. ಆ್ಯಂಡ್ ನೀವೇನೋ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಅದ್ರ ಪಕ್ಕಕ್ಕೆ ಬರುವ ಬೆಲ್ ಐಕನ್ನ ಪ್ರೆಸ್ ಮಾಡ್ಕೊಳ್ಳಿ. ಇದೇ ರೀತಿ ನಿಮಗೆ ಇಂಪಾರ್ಟೆಂಟ್ ಆಗಿರುವಂಥ ವೀಡಿಯೋಸ್ಗಳನ್ನು ಅಪ್ಲೋಡ್ ಮಾಡ್ತಾ ಇರ್ತೀನಿ. ಆ್ಯಂಡ್ ನಿಮಗೇನಾದರೂ ಸಬ್ಜೆಕ್ಟ್ ವೈಸ್ ಸ್ಟ್ರಾಟಜಿ ವೀಡಿಯೋಸ್ಗಳು ಬೇಕಾಗಿದ್ದರೆ ಕಮೆಂಟ್ ಮಾಡಿ. ಸಬ್ಜೆಕ್ಟ್ ವೈಸ್ ಸ್ಟ್ರಾಟಜೀಸ್ ವೀಡಿಯೋಸ್ಗಳನ್ನು ಕೂಡ ನಾನು ಮಾಡೋಕ್ಕೆ ಪ್ರಯತ್ನ ಪಡ್ತೀನಿ. ಸ್ನೇಹಿತರೆ, ಥ್ಯಾಂಕ್ ಯು ಫಾರ್ ವಾಚಿಂಗ್. ಹ್ಯಾವ್ ಅ ಗುಡ್ ಡೇ. ಬೈ ಬಾಯ್.